ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾಗೂರ್ ಕ್ಲಾಸ್ಗಳು ಯೂಟ್ಯೂಬ್ ಚಾನಲ್. ನಾನು ನಿಂಗಪಾಡಿ. ತಮಿಳಿನಲ್ಲಿ ನೀವು ನೋಡಿರುವ ಹಾಗೆ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ನಲ್ಲಿ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ಸ್ ಪೋಸ್ಟ್ ಗಳಿಗೆ ಕಾಲ್ಫಾರ್ಮ್ ಆಗಿದೆ. ಅದರ ಬಗೆಗಿನ ಕ್ಲಾಸ್ ಇದಾಗಿರುತ್ತೆ. ಅದಕ್ಕೂ ಮುಂಚೆ ಕೆಲವು ಪಾಯಿಂಟ್ಸ್ ಗಳನ್ನ ಹೇಳ್ಬಿಡ್ತೀನಿ. ಕರ್ನಾಟಕ ಬ್ಯಾಂಕ್ ಅನ್ನೋ ಹೆಸರಲ್ಲಿ ಕರ್ನಾಟಕ ಅಂತ ಇದೆ ಅಂತ ಮಾತ್ರಕ್ಕೆ ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರೋದಲ್ಲ. ಕರ್ನಾಟಕ ಬ್ಯಾಂಕ್ ಆಲ್ ಓವರ್ ಇಂಡಿಯಾ 22 ರಾಜ್ಯಗಳಲ್ಲಿ 915 ಬ್ರಾಂಚಸ್ಗಳಿವೆ. ಸೊ ನೀವು ಸೆಲೆಕ್ಟ್ ಆದರೆ ಆಲ್ ಓವರ್ ಇಂಡಿಯಾ ಯಾವ ರಾಜ್ಯದಲ್ಲಿ ಬೇಕಾದರೂ ನಿಮ್ಮನ್ನ ಅಪಾಯಿಂಟ್ ಮಾಡಬಹುದು. ಅಂಡ್ ಇದೊಂದು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್. ಇನ್ ಹ್ಯಾಂಡ್ ಸ್ಯಾಲರಿ ಆನ್ ಅವರೇಜ್ 59,000 ಇದ್ರು ಇದೊಂದು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಲ್ಲ. ಈಸಿಯಾಗಿ ಹೇಳ್ಬಿಡ್ಬೇಕಂತಂದ್ರೆ ಈ ಜಾಬ್ಸು, ಈ ಬ್ಯಾಂಕ್ ನಲ್ಲಿನ ಜಾಬ್ಸು ಪ್ರೈವೇಟ್ ಜಾಬ್ಸ್, ಗೌರ್ಮೆಂಟ್ ಜಾಬ್ಸ್ ಅಲ್ಲ. ಅಂಡ್ ಎಕ್ಸಾಮ್ ಇಂಗ್ಲಿಷ್ ನಲ್ಲಿ ಮಾತ್ರ ಇರುತ್ತೆ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ ಹೋಗ್. ಇಂಗ್ಲಿಷ್ ನಲ್ಲಿ ಮಾತ್ರ ಇರುತ್ತೆ ಅಂದ ಮಾತ್ರಕ್ಕೆ ನಮ್ಮ ಕರ್ನಾಟಕದ ಹುಡುಗರು ಬೇಜಾರು ಪಡೋ ಅವಶ್ಯಕತೆ ಇಲ್ಲ. ಎಕ್ಸಾಮ್ ಹಿಂದಿಯಲ್ಲೂ ಇರಲ್ಲ. ಸೊ ಹಿಂದಿಯಲ್ಲಿ ಇರಲ್ಲ ಅಂತ ಅಂದಾಗ ನಾರ್ತ್ ಇಂಡಿಯನ್ಸ್ 50% ನಮ್ಮ ಕಾಂಪಿಟೇಷನ್ ಕಡಿಮೆ ಆಗಿಬಿಡುತ್ತೆ. ಸೊ ಎಕ್ಸಾಮ್ ಇಂಗ್ಲಿಷ್ ನಲ್ಲಿ ಮಾತ್ರ ಇರುತ್ತೆ. ಅಂಡ್ ಆ ವೇಕೆನ್ಸಿ ಎಷ್ಟು ಅಂತ ಹೇಳಿಲ್ಲ. ಸೊ ವೇಕೆನ್ಸಿ ಎಷ್ಟು ಅಂತ ಹೇಳಿಲ್ಲ ಅಂತಂದ್ಮೇಲೆ ಸೊ ಯಾರ್ಯಾರು ಎಕ್ಸಾಮ್ ಕ್ಲಿಯರ್ ಮಾಡ್ತಾರೋ ಅವ್ರಿಗೆ ಇಂಟರ್ವ್ಯೂ ಇರುತ್ತೆ. ಸೊ ಇಂಟರ್ವ್ಯೂನಲ್ಲಿ ಯಾರು ಇಂಪ್ರೆಸ್ ಮಾಡ್ತಾರೋ, ಸೊ ಇಂಪ್ರೆಸಿವ್ ಆಗಿ ಅಂತ ಅನಿಸ್ತಾರೋ ಅವ್ರನ್ನ ಸೆಲೆಕ್ಟ್ ಮಾಡೋ ಸಾಧ್ಯತೆ ಇರುತ್ತೆ. ಬೇಸಿಕಲಿ ಇದು ಕಸ್ಟಮರ್ ಸರ್ವಿಸ್ ಜಾಬ್ ಆಗಿರೋದ್ರಿಂದ ಸೊ ಇಂಟರ್ವ್ಯೂನಲ್ಲಿ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಹೇಗಿದೆ ಅಂತ ಚೆಕ್ ಮಾಡ್ತಾರೆ. ಅಂಡ್ ಮೇಲ್ ಮತ್ತು ಫಿಮೇಲ್ ಜೆಂಡರ್ ಎರಡು ಜೆಂಡರ್ದವರು ಈ ಎಕ್ಸಾಮ್ಗೆ ಅಪ್ಲೈ ಮಾಡಬಹುದು. ಎಲ್ಲದಕ್ಕಿಂತ ಹೆಚ್ಚಾಗಿ ಸೆಲೆಕ್ಷನ್ ಪ್ರೊಸೀಜರ್ ತುಂಬಾ ಬೇಗ ಮುಗಿಯುತ್ತೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಸೊ ಸ್ವಲ್ಪ ಡೀಟೇಲ್ ಆಗಿ ನೋಡ್ಬಿಡೋಣ. ಸೊ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಯಾವ ಪೋಸ್ಟ್ಗಳಿಗೆ? ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ಸ್ ಪೋಸ್ಟ್ಗಳಿಗೆ. ಸೊ ಹೂ ಕ್ಯಾನ್ ಅಪ್ಲೈ, ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತ ನೋಡೋಣ. ಕ್ವಾಲಿಫಿಕೇಶನ್ ಕ್ರೈಟೀರಿಯಾ ಏನಿದೆ ಅಂದ್ರೆ ಗ್ರಾಜುಯೇಟ್ಸ್ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ಎ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್ಸ್ ಆರ್ ಬೋರ್ಡ್ ರೆಕಗ್ನೈಸ್ಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ, UGC, ಅದರ್ ಗವರ್ಮೆಂಟ್ ರೆಗ್ಯುಲೇಟರಿ ಬಾಡೀಸ್. ಸೊ ಕ್ಯಾಂಡಿಡೇಟ್ ಶುಡ್ ಬಿ ಗ್ರಾಜುಯೇಟ್ಸ್ ಆಸ್ ಆನ್ 1/11/2024. ಇದೇ ತಿಂಗಳು 1ನೇ ತಾರೀಕು ಅನ್ನೋದ್ರೊಳಗೆ ಅವ್ರು ಗ್ರಾಜುಯೇಟ್ಸ್ಗಳು ಆಗಿರ್ಬೇಕು. ಸೊ ಅಂತವರು ಈ ಒಂದು ಪೋಸ್ಟ್ಗಳಿಗೆ ಅಪ್ಲೈ ಮಾಡಬಹುದು. ಏನ್ ಕೊಟ್ಟಿದ್ದಾರೆ? ದೋಸ್ ಹೂ ಆರ್ ಅವೈಟಿಂಗ್ ದಿ ರಿಸಲ್ಟ್ಸ್ ಆಫ್ ಡಿಗ್ರಿ ಎಕ್ಸಾಮಿನೇಷನ್ ಆರ್ ಪರ್ಸ್ಯೂಯಿಂಗ್ ಡಿಗ್ರಿ ಶಾಲ್ ನಾಟ್ ಬಿ ಎಲಿಜಿಬಲ್ ಟು ಅಪ್ಲೈ. ಸೊ ಯಾರು ಡಿಗ್ರಿ ಮುಗಿದು ಇನ್ನೂ ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ದಾರೋ ಮತ್ತು ಯಾರು ಇನ್ನೂ ಡಿಗ್ರಿ ಮಾಡ್ತಾ ಇದ್ದಾರೋ ಸೊ ಅವ್ರಿಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಇಲ್ಲ. ನೆಕ್ಸ್ಟ್, ಸೊ ಏಜ್ ಕ್ರೈಟೀರಿಯಾ ಕೊಟ್ಟಿದಾರ. ಮ್ಯಾಕ್ಸಿಮಮ್ 26 ಇಯರ್ಸ್ ಆಸ್ ಆನ್ 1/11/2024. ಸೊ ಇದೇ ತಿಂಗಳು 1ನೇ ತಾರೀಕು ಅನ್ನೋದ್ರೊಳಗೆ ಅವ್ರಿಗೆ 26ಕ್ಕಿಂತ ಕಡಿಮೆ ಇರಬೇಕು. 26ಕ್ಕಿಂತ ಜಾಸ್ತಿ ಇದ್ದವರು ಅಪ್ಲೈ ಮಾಡಲಿಕ್ಕೆ ಆಗಲ್ಲ. ಬಟ್ ಸೊ SC ST ಅವರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇದೆ. ಸೊ ಅವ್ರು 31ನೇ ವಯಸ್ಸಿನವರೆಗೂ ಅಪ್ಲೈ ಮಾಡ್ಬೋದು. ಇಲ್ಲೇನು ಜನರಲ್ದವ್ರಿಗೆ 26 ಇದೆ ಅಂತ ಇದೆ ಅಲ್ಲ ಮ್ಯಾಕ್ಸಿಮಮ್ ಏಜ್. ಸೊ ಅದರ ಅರ್ಥ ಏನಂತಂದ್ರೆ 1998 ನವೆಂಬರ್ 2 ಮೇಲೆ ಹುಟ್ಟಿರ್ಬೇಕು ಅವರು, ಅಂತವ್ರು ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ನ್ಯಾಷನಾಲಿಟಿ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ಸ್ ಆಫ್ ಇಂಡಿಯನ್ ನ್ಯಾಷನಾಲಿಟಿಯನ್ನು ಹೊಂದಿರಬೇಕು ಅವರು. ಸೊ ಭಾರತದವರೇ ಆಗಿರಬೇಕು. ನಾನು ವಿಡಿಯೋ ನೋಡ್ತಾ ಇರೋ ಆಲ್ಮೋಸ್ಟ್ ಭಾರತದವರೇ ಆಗಿರ್ತಾರೆ. ಸೊ ಅಪ್ಲಿಕೇಶನ್ ಫೀ ಏನಿದೆ? ಜನರಲ್ದವರಿಗೆ 700 ಇದೆ. SC ST ಅವರಿಗೆ ಜನರಲ್ಲು ಮತ್ತು OBC ಅವರಿಗೆ 700 ಇದೆ. SC ST ಅವರಿಗೆ 600 ಇದೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಪೇ ಅಂಡ್ ಅದರ್ ಇಮ್ಯಾಲುಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ ಅವರೇಜ್ ಏನಿರುತ್ತೆ? 59,000 ಇರುತ್ತೆ. ಯಾವ ಸಿಟಿಯಲ್ಲಿ ಪೋಸ್ಟ್ ಆಗಿದೆಯೋ ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರುತ್ತೆ. ನೆಕ್ಸ್ಟ್, ಸೆಲೆಕ್ಷನ್ ಏನಿದೆ? ಬೈ ಆನ್ಲೈನ್ ಟೆಸ್ಟ್ ಟೆಂಟೇಟಿವ್ಲಿ ಶೆಡ್ಯೂಲ್ಡ್ ಆನ್ ನೆಕ್ಸ್ಟ್ ಮಂತ್ 15ನೇ ತಾರೀಕು ಆನ್ಲೈನ್ ಟೆಸ್ಟ್ ಇರುತ್ತೆ. ಈ ಫಾಲೋವಿಂಗ್ ಸೆಂಟರ್ಸ್, ಈ ಕೆಳಗಿನ ಸೆಂಟರ್ಸ್ ನಲ್ಲಿ ಆನ್ಲೈನ್ ಟೆಸ್ಟ್ ಇರುತ್ತೆ ನೆಕ್ಸ್ಟ್ ಮಂತ್ 15ನೇ ತಾರೀಕು. ಯಾವ್ಯಾವ ಸೆಂಟರ್ಸು? ಬೆಂಗಳೂರು, ಚೆನ್ನೈ, ಮುಂಬೈ, ನ್ಯೂ ಡೆಲ್ಲಿ, ಹೈದರಾಬಾದ್, ಕೋಲ್ಕತ್ತಾ, ಪುಣೆ, ಮಂಗಳೂರು, ಹುಬ್ಳಿ ಧಾರವಾಡ, ಮೈಸೂರು, ಶಿವಮೊಗ್ಗ, ಕಲಬುರಗಿ. ಸೊ ಇಲ್ಲೊಂದು ನಮಗೆ ಪ್ಲಸ್ ಪಾಯಿಂಟ್ ಏನಂತಂದ್ರೆ ಕರ್ನಾಟಕದ ಸೆಂಟರ್ಸ್ಗಳು ಜಾಸ್ತಿ ಇವೆ ಇದರಲ್ಲಿ. ಭಾರತದ ಎಲ್ಲಾ ರಾಜ್ಯದಲ್ಲೂ ಸೆಂಟರ್ಸ್ಗಳಿಲ್ಲ. ಸೊ ಕೆಲವು ರಾಜ್ಯದಲ್ಲಿ ಇವೆ, ಕೆಲವು ರಾಜ್ಯದಲ್ಲಿ ಒಂದೇ ಸೆಂಟರ್ ಇದೆ. ಬಟ್ ಕರ್ನಾಟಕದ ಸೆಂಟರ್ಸ್ಗಳು ಎಷ್ಟಿವೆ? 1. ನೆಕ್ಸ್ಟ್, ಬೆಂಗಳೂರು 1, ಮಂಗಳೂರು 2, ಹುಬ್ಳಿ ಧಾರವಾಡ 3, ಮೈಸೂರು 4, ಶಿವಮೊಗ್ಗ 5, ಕಲಬುರಗಿ 6 ಸೆಂಟರ್ಸ್ಗಳು ಕರ್ನಾಟಕದ ಇದೆ. ನಾ ಯಾಕೆ ಕನ್ನಡದ ಹುಡುಗರಿಗೆ ಇದೊಂದು ಪ್ಲಸ್ ಪಾಯಿಂಟ್ ಅಂತ ಆಗಲ್ಲ ಅಂತ ಅಂದೆ ಅಂದ್ರೆ
ಇವಾಗ ಯು ಪಿ ಮತ್ತು ಬಿಹಾರದ ಹುಡುಗರು ಅವ್ರ ಎಕ್ಸಾಮ್ ಬರೀಬೇಕಂತಂದ್ರೆ ಎಲ್ಲಿಗೆ ಹೋಗ್ಬೇಕು? ನ್ಯೂ ಡೆಲ್ಲಿಗೆ ಹೋಗ್ಬೇಕು ಅವರು. ಸೊ ಅವರು ಅಪ್ಲಿಕೇಶನ್ ಹಾಕೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಕನ್ನಡದ ಹುಡುಗರು ಹಾಕಿ ಬಿಡಬೇಡಿ. ನೆಕ್ಸ್ಟ್, ದ ಬ್ಯಾಂಕ್ ರಿಸರ್ವ್ಸ್ ದಿ ರೈಟ್ ಟು ಚೇಂಜ್ ದ ಸೆಂಟರ್ ಆರ್ ವೆನ್ಯೂ ಡಿಪೆಂಡಿಂಗ್ ಅಪಾನ್ ದ ಅಡ್ಮಿನಿಸ್ಟ್ರೇಟಿವ್ ಎಕ್ಸಿಗೆನ್ಸೀಸ್ ರಿಕ್ವೈರ್ಮೆಂಟ್ಸ್. ಸೊ ಅವ್ರಿಗೆ ರೈಟ್ಸ್ ಇದೆ ಅಂತ, ಅವ್ರು ಚೇಂಜ್ ಬೇಕಾದ್ರೂ ಮಾಡ್ಬೋದು. Candidates who are successful in online test will be called for an interview at bank's head office, Mangaluru, or any other place as decided by the bank. So ಈ ಬ್ಯಾಂಕ್ ದ ಹೆಡ್ ಆಫೀಸ್ ಮಂಗಳೂರಲ್ಲಿದೆ. ಸೊ ಯಾರು ಎಕ್ಸಾಮ್ ಕ್ಲಿಯರ್ ಮಾಡ್ತಾರೋ ಅವ್ರಿಗೆ ಇಂಟರ್ವ್ಯೂಗೆ ಮಂಗಳೂರಿಗೆ ಆದ್ರೂ ಕರಿಬಹುದು ಅಥವಾ ಎನಿ ಅದರ್ ಪ್ಲೇಸ್ಗಾದ್ರೂ ಕರಿಬಹುದು. ಓಕೆ, ನೋ ಅಲವೆನ್ಸ್. ಓಕೆ, ನಿಮ್ಗೆ ಅಲವೆನ್ಸ್ ಯಾವುದು ಕೊಡಲ್ಲ, ಅಂದ್ರೆ ಬಸ್ ಚಾರ್ಜ್ ಅದು ಕೊಡಲ್ಲ ಇಂಟರ್ವ್ಯೂಗೆ ಹೋದ್ರೆ. ಓಕೆ, ಅಪಾಯಿಂಟ್ಮೆಂಟ್ ಅಂಡ್ ಜಾಬ್ ಲೊಕೇಶನ್ ನೋಡೋದಾದ್ರೆ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಹ್ಯಾವ್ ಟು ಅಂಡರ್ಗೋ ಆನ್ ಇಂಡಕ್ಷನ್ ಟ್ರೈನಿಂಗ್ ಪ್ರೋಗ್ರಾಮ್ at bank's staff training college Mangaluru or any other place as decided by the bank at their own cost. So our training program kuda iruttante. On successful completion of the said training program they will be posted to any of the branches offices of the bank. So ಯಾರು ಸೆಲೆಕ್ಟ್ ಆಗ್ತಾರೋ ಅವರು ಭಾರತದ ಯಾವುದೇ ಬ್ರಾಂಚ್ ಅಲ್ಲಿ ಬೇಕಾದರೂ ಸೆಲೆಕ್ಟ್ ಮಾಡ್ತಾರೆ, ಪೋಸ್ಟ್ ಮಾಡ್ತಾರೆ ಅಲ್ಲಿಗೆ. ನೆಕ್ಸ್ಟ್, they will be on probation for a period of 6 months. On satisfactory completion of the probationary period his or her service will be confirmed subject to rules and regulations of the bank. So ಮೊದಲು 6 ಮಂತ್ಸ್ ಸೆಲೆಕ್ಟ್ ಆದ್ಮೇಲೆ ಮೊದಲು 6 ಮಂತ್ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಆ ಪ್ರೊಬೇಷನರಿ ಪೀರಿಯಡ್ ಮುಗಿದ ಮೇಲೆ ಅವ್ರು ಕನ್ಫರ್ಮ್ ಆಗ್ತಾರೆ ಜಾಬ್ಗೆ. ಮೊದಲು 6 ಮಂತ್ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ, ಅಂದ್ರೆ ನೀವು ಹೇಗೆ ಕೆಲಸ ಮಾಡ್ತೀರಿ ಅನ್ನೋದು ನೋಡ್ಕೊಳ್ತಾರೆ. 6 ಮಂತ್ಸ್ ಅಲ್ಲಿ ನೀವು ಚೆನ್ನಾಗಿ ಅವ್ರಿಗೆ ಅನಿಸದೇ ಇದ್ರೆ ನಿಮ್ಮನ್ನು ಅವ್ರು ರಿಮೂವ್ ಕೂಡ ಮಾಡ್ಬೋದು. That is what probationary period. Next, service bond. Selected candidates will be required to execute an undertaking to work for minimum period of 3 years, failing which they are required to pay the liquidated damage as may be prescribed in the appointment offer. So candidates ಯಾರು ಸೆಲೆಕ್ಟ್ ಆಗ್ತಾರೋ ಅವರು ಮಿನಿಮಮ್ 3 years ಸರ್ವಿಸ್ ಕೊಡಬೇಕಾಗುತ್ತೆ. ಒಂದು ವೇಳೆ ಅಲ್ಲಿ ಸರ್ವಿಸ್ ಕೊಡುವಲ್ಲಿ ಫೇಲ್ ಆದ್ರೆ ಲಿಕ್ವಿಡೇಟೆಡ್ ಡ್ಯಾಮೇಜ್ ಅವರು ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಅಪ್ಲೈ ಆನ್ಲೈನ್ ಓನ್ಲಿ ಬಿಟ್ವೀನ್ 20/11/2024 and 30/11/2024. ಸೊ ಇದೇ ತಿಂಗಳು 20 ನವೆಂಬರ್ 2024ರಿಂದ 30/11/2024. ಸೊ 30ನೇ ತಾರೀಕಿನವರೆಗೂ ನಾವು ಅಪ್ಲೈ ಮಾಡಬಹುದು. ಎಲ್ಲಿ? ಬ್ಯಾಂಕ್ಸ್ ವೆಬ್ಸೈಟ್. ಆಫ್ಟರ್ ಕೇರ್ಫುಲಿ ಗೋಯಿಂಗ್ ಥ್ರೂ ದ instruction contained in this notification. Okay, no other means of application will be completed. Candidates are advised to go through the detailed notification and should sure their eligibility and details. Okay. So important dates ಕೊಟ್ಟಿದ್ದಾರೆ. ಡೇಟ್ ಆಫ್ ನೋಟಿಫಿಕೇಶನ್ ಯಾವಾಗ ಆಗಿದೆ? ಇದೇ ತಿಂಗಳು 20ನೇ ತಾರೀಕು ಆಗಿದೆ. ಓಪನಿಂಗ್ ಡೇಟ್ ಆಫ್ ಆನ್ಲೈನ್ ರಿಜಿಸ್ಟ್ರೇಷನ್ ಫೀ ಸೊ 20ನೇ ತಾರೀಕು ಆಗಿದೆ. ಸೊ ಈಗ ಆಲ್ರೆಡಿ ಆಗಿದೆ. ಕ್ಲೋಸಿಂಗ್ ಡೇಟ್ಸ್ ಆಫ್ ಆನ್ಲೈನ್ ರಿಜಿಸ್ಟ್ರೇಷನ್ ಸೊ 30ನೇ ತಾರೀಕು ಕ್ಲೋಸ್ ಆಗುತ್ತೆ. ಟೆಂಟೇಟಿವ್ ಡೇಟ್ ಆಫ್ ಎಕ್ಸಾಮಿನೇಷನ್ ಯಾವಾಗಿದೆ? ನೆಕ್ಸ್ಟ್ ಮಂತ್ 15ನೇ ತಿಂಗಳು ಟೆಂಟೇಟಿವ್ ಎಕ್ಸಾಮ್ ಡೇಟ್ ಇದೆ. ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ. ಓಕೆ, ಏನೇನು ಯಾವ್ಯಾವ ಸಬ್ಜೆಕ್ಟ್ ಮೇಲೆ ಅಂತಂದ್ರೆ ಮೊದಲು ರೀಸನಿಂಗ್ ಮೇಲೆ 40 ಕ್ವಶನ್ 40 ಮಾರ್ಕ್ಸ್ಗೆ 30 ನಿಮಿಷ ಟೈಮ್. ನೆಕ್ಸ್ಟ್ ಇಂಗ್ಲಿಷ್ ಲ್ಯಾಂಗ್ವೇಜ್ 40 ಕ್ವಶನ್ 40 ಮಾರ್ಕ್ಸ್ಗೆ 30 ನಿಮಿಷ ಟೈಮ್. ನೆಕ್ಸ್ಟ್ ಕಂಪ್ಯೂಟರ್ ನಾಲೆಜ್ 40 ಕ್ವಶನ್ಸ್ 40 ಮಾರ್ಕ್ಸ್ 20 ನಿಮಿಷ ಟೈಮ್. ಜನರಲ್ ಅವೇರ್ನೆಸ್ 40 ಕ್ವಶನ್ 40 ಮಾರ್ಕ್ಸ್ 25 ನಿಮಿಷಕ್ಕೆ. ನ್ಯೂಮೆರಿಕಲ್ ಎಬಿಲಿಟಿ 40 ಕ್ವಶನ್ಸ್ 40 ಮಾರ್ಕ್ಸ್ 30 ನಿಮಿಷದಲ್ಲಿ. ಸೊ ಒಟ್ಟು 200 ಕ್ವಶನ್ ಫಾರ್ 200 ಮಾರ್ಕ್ಸ್. ಟೈಮ್ 2 ಗಂಟೆ 15 ನಿಮಿಷ. ಸೊ ಕ್ವಶನ್ಸ್ ವಿಲ್ ಬಿ ಇನ್ ಇಂಗ್ಲಿಷ್ ಓನ್ಲಿ, ಇಂಗ್ಲಿಷ್ನಲ್ಲಿ ಮಾತ್ರ ಇರುತ್ತೆ. ಈಚ್ ಕ್ವಶನ್ ವಿಲ್ ಹ್ಯಾವ್ 5 ಆಲ್ಟರ್ನೇಟಿವ್ಸ್. ಸೊ ಪ್ರತಿ ಕ್ವಶನ್ಗೂ 5 ಆಪ್ಷನ್ಸ್ ಇರ್ತವೆ. 1/4 ಮಾರ್ಕ್ಸ್ ವಿಲ್ ಬಿ ಡಿಡಕ್ಟೆಡ್ ಫಾರ್ ಈಚ್ ರಾಂಗ್ ಆನ್ಸರ್. ಸೊ ಪ್ರತಿ ರಾಂಗ್ ಆನ್ಸರ್ಗೂ 0.25 ಮಾರ್ಕ್ಸ್ ಡಿಡಕ್ಟ್ ಆಗುತ್ತೆ. ಡೀಟೇಲ್ಡ್ ಗೈಡ್ಲೈನ್ಸ್ ಪ್ರೊಸೀಜರ್ ಫಾರ್ ಅಪ್ಲಿಕೇಶನ್. ಸೊ ಅಪ್ಲಿಕೇಶನ್ ಹಾಕೋದಕ್ಕೆ ಡೀಟೇಲ್ ಆಗಿ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಓಕೆ, ಅವನ್ನೆಲ್ಲ ಓದ್ಕೊಳ್ಳಿ. ಈ ವೆಬ್ಸೈಟ್ ಮೂಲಕನೇ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಆಮೇಲೆ ಸಿಲೆಬಸ್ ನೋಡೋದಾದ್ರೆ
ಸಿಲೆಬಸ್ ನೋಡೋದಾದ್ರೆ ಸೊ ಇಂಗ್ಲಿಷ್ ಲ್ಯಾಂಗ್ವೇಜ್ ಸಿಲೆಬಸ್ ಕೊಟ್ಟಿದ್ದಾರೆ. ರೀಸನಿಂಗ್ ಎಬಿಲಿಟಿ ಸಿಲೆಬಸ್ ಏನಿದೆ ಅಂದ್ರೆ ಇದರಲ್ಲಿ 2 ಟೈಪ್ಸ್ ಇವೆ, ವರ್ಬಲ್ ರೀಸನಿಂಗ್ ಮತ್ತು ನಾನ್ ವರ್ಬಲ್ ರೀಸನಿಂಗ್. ವರ್ಬಲ್ ರೀಸನಿಂಗ್ ನಲ್ಲಿ ಅನಾಲಜಿ ಇದೆ, ಕ್ಲಾಸಿಫಿಕೇಶನ್ ಇದೆ, ವರ್ಡ್ ಫಾರ್ಮೇಶನ್ ಇದೆ, ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್, ಸಿಲೋಗಿಸಮ್ ಇದೆ, ಸ್ಟೇಟ್ಮೆಂಟ್ ಅಂಡ್ ಅಸಂಪ್ಷನ್ಸ್ ಇದೆ, ಸ್ಟೇಟ್ಮೆಂಟ್ ಅಂಡ್ ಆರ್ಗ್ಯುಮೆಂಟ್ಸ್ ಇದೆ, ಕೋಡಿಂಗ್ ಡಿಕೋಡಿಂಗ್ ಇದೆ, ಬ್ಲಡ್ ರಿಲೇಷನ್ಸ್ ಇದೆ, ಪ್ಯಾಸೇಜ್ ಅಂಡ್ ಕನ್ಕ್ಲೂಷನ್ಸ್ ಇದೆ, ಆಲ್ಫಾಬೆಟ್ ಟೆಸ್ಟ್ ಇದೆ, ಸೀರೀಸ್ ಟೆಸ್ಟ್ ಇದೆ, ನಂಬರ್ ರ್ಯಾಂಕಿಂಗ್ ಅಂಡ್ ಟೈಮ್ ಸೀಕ್ವೆನ್ಸ್ ಇದೆ, ಡೈರೆಕ್ಷನ್ ಸೆನ್ಸ್ ಟೆಸ್ಟ್ ಇದೆ, ಡಿಸಿಷನ್ ಮೇಕಿಂಗ್ ಟೆಸ್ಟ್ ಇದೆ, ಫಿಗರ್ ಸೀರೀಸ್ ಇದೆ, ಇನ್ಪುಟ್ ಔಟ್ಪುಟ್ ಇದೆ, ಅಸರ್ಷನ್ ಅಂಡ್ ರೀಸನಿಂಗ್ ಇದೆ, ಸಿಟ್ಟಿಂಗ್ ಅರೇಂಜ್ಮೆಂಟ್ ಇದೆ. ನಾನ್ ವರ್ಬಲ್ ರೀಸನಿಂಗ್ ನಲ್ಲಿ ಸೀರೀಸ್ ಟೆಸ್ಟ್ ಇದೆ, ಆಡ್ ಫಿಗರ್ ಔಟ್ ಇದೆ, ಅನಾಲಜಿ ಇದೆ, ಮಿಸ್ಲೇನಿಯಸ್ ಟೆಸ್ಟ್ ಇದೆ. ನೆಕ್ಸ್ಟ್ ಇನ್ನು ನಮ್ದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಬಂದಾಗ ರೇಷನ್, ಪ್ರಪೋರ್ಷನ್, ಅವರೇಜಸ್, ಟೈಮ್ ಅಂಡ್ ವರ್ಕ್, ಸ್ಪೀಡ್, ಟೈಮ್ ಅಂಡ್ ಡಿಸ್ಟೆನ್ಸ್, ಮಿಕ್ಸ್ಚರ್ ಅಂಡ್ ಅಲಿಗೇಷನ್ಸ್, ಸ್ಟಾಕ್ಸ್ ಅಂಡ್ ಶೇರ್ಸ್, ಪರ್ಸೆಂಟೇಜ್, partnerships, clocks, volume and surface area, bar and graphs, line charts, tables, height and distance, logarithms, permutation and combination, simple and compound interest, equations, probability, trigonometry, profit and loss, discount, mensurations, elements of algebra, data interpretation, pie charts. ಸೊ ಇದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಸಿಲೆಬಸ್. ನೆಕ್ಸ್ಟ್ ಕಂಪ್ಯೂಟರ್ ಸಿಲೆಬಸ್ ಕೂಡ ಕೊಟ್ಟಿದ್ದಾರೆ. ಸೊ ಇವೆರಡು PDF ನಾನು ನಮ್ದು ಬಾಗೂರು ಕ್ಲಾಸ್ ಕೇಳು ಅಂತ ಒಂದು ವಾಟ್ಸಪ್ ಗ್ರೂಪ್ ಇದೆ ಮತ್ತು ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅವುಗಳ ಲಿಂಕ್ ಕೊಟ್ಟಿದ್ದೀನಿ, ನೀವು ಯಾವ್ದ್ರ ಥ್ರೂ ಜಾಯ್ನ್ ಆಗ್ಬೋದು. ಅಲ್ಲಿ ಇವುಗಳನ್ನ ಹಾಕಿರ್ತೀನಿ, ನೀವು ಯಾವ್ದ್ರ ಥ್ರೂ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನೇರ ದಿಟ್ಟ ನಿರಂತರ ಮಾಹಿತಿ ಮತ್ತು ಕ್ಲಾಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.